ಸೊ ಹೆಲೋ ಗೈಸ್, ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸಿಲ್ವರ್ ಪ್ಲೇ ಬಟನ್ ರಿಸೀವ್ ಮಾಡ್ಕೊಂಡಿದ್ದ ವಿಧಾನ ಸ್ಟಾರ್ಟಿಂಗಲ್ಲಿ ಇದು ಓಕೆನಾ. ನೀವೇನೋ ಅನ್ಕೋಬೇಡಿ, ಅದು ಸೈನ್ ಹಾಕೋಕ್ಕೆ ಕೂಡ ಪೆನ್ ಶೇಕ್ ಆಗ್ತಿದೆ, ನನ್ನ ಕೈ ಶೇಕ್ ಆಗ್ತಿದೆ. ಯಾಕಪ್ಪ ಅಂದರೆ ತುಂಬ ದಿವಸ ಆದಮೇಲೆ ನಾನು ಪೆನ್ ಮುಟ್ಕೊಂಡಿದ್ದು, ಆಫ್ಟರ್ ತುಂಬ ವರ್ಷಗಳಾದಮೇಲೆ ನಾನು ಪೆನ್ ಮುಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಅದು ಯಾಕಪ್ಪ ಅಂದರೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆನಾ, ಯಾಕೆ ಅಷ್ಟು ದಿವಸ ಗ್ಯಾಪು ಅಂತ ಹೇಳ್ಬಿಟ್ಟು. ಆ್ಯಂಡ್ ರಿಸೀವ್ ಮಾಡ್ಕೊಂಡಿದ್ದ ತಕ್ಷಣವೇ ಇದು ನನ್ನ ರಿಯಾಕ್ಷನ್ ಸಿಲ್ವರ್ ಪ್ಲೇ ಬಟನ್ ರಿಸೀವ್ ಮಾಡ್ಕೊಂಡಿದ್ದ ತಕ್ಷಣ ಎಲ್ಲರೂ ಕೇಳ್ತಿದ್ರು ಏನೇನು ಅಂತ. ಬೂಟ್ ಕ್ಯಾಂಪಲ್ಲಿ ಅದು ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಅಂತೇಳ್ಬಿಟ್ಟು ಡಿಸ್ಕಸ್ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಎಲ್ಲ ಎತ್ತಿ ತೋರಿಸ್ತಾ ಇದ್ದೀನಿ, ಎಲ್ರಿಗೂ ಕೂಡ ನೀವು ನೋಡ್ಬೋದು ವೀಡಿಯೋದಲ್ಲಿ. ಆ್ಯಂಡ್ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು. ಮುನ್ನ ಅಂದರೆ ನಿಮ್ಮ ಒನ್ ಆ್ಯಂಡ್ ಆರ್ಮಿ ಬಂದುಬಿಟ್ಟು ಫೋನ್ ಮಾಡಿದ್ದಾರೆ, ಬನ್ನಿ ಆಚೆ ಇದ್ದಾರಂತೆ, ಕಾಯ್ಕೊಂಡಿದ್ದಾರಂತೆ ಅಂತ ಹೇಳ್ದೆ. ನಾನು ತುಂಬ ಶಾಕ್. ಆ್ಯಂಡ್ ಈ ರೀತಿ ನಾನು ಎಲ್ಲರಿಗೂ ತೋರಿಸ್ಕೊಂಡಿದ್ದು ಅಂತ ಅನ್ಬೋದು. ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ ಖುಷಿ ಆಗ್ತಿತ್ತು. ಆ್ಯಂಡ್ ಎಲ್ಲರಿಗೂ ತೋರಿಸಿ ಹ್ಯಾಪಿ ಆಯಿತು ತುಂಬ. ಎಲ್ಲರೂ ತುಂಬ ಜಾಸ್ತಿ ಹ್ಯಾಪಿ ಪಟ್ಟರು, ಅರೆ ಯಾರು ಸಖತ್ತಾಗಿದೆ ಅಂತ ಅನ್ಬಾಕ್ಸ್ ಮಾಡಿದ್ಮೇಲೆ ಓಕೆನಾ. ಇನ್ನು ಆಚೆ ನಾನೇನು ಅಂದ್ಕೊಂಡಿದ್ದೆ, ನಮ್ಮಪ್ಪ ನಮ್ಮಮ್ಮ ಕೈಯಲ್ಲಿ ಓಪನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಅದೇ ರೀತಿಯೇ ನಮ್ಮಪ್ಪ ನಮ್ಮಮ್ಮ ಕೈಯಲ್ಲಿ ಓಪನ್ ಮಾಡಿಸಿದ್ದು ವ್ಲಾಗ್ ಕೂಡ ಇದರಲ್ಲೇ ಕೂಡ ಕಂಪ್ಲೀಟಾಗಿ ಬರುತ್ತೆ. ಆ್ಯಂಡ್ ಎಂಜಾಯ್ ಮಾಡಿರಿ ವೀಡಿಯೋನ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ನಮ್ಮ ಊರಿಗೆ ಹೋಗಿ ವಿತಿನ್ 1 ಡೇಯಲ್ಲಿ ಅನ್ಬಾಕ್ಸ್ ಕೂಡ ಮಾಡಿಸ್ಕೊಂಬಂದಿದ್ದೀನಿ. ಸಿಲ್ವರ್ ಪ್ಲೇ ಬಟನ್ನು ಅಡ್ರೆಸ್ ಎಲ್ಲ ಬರುತ್ತೆ, ಸಿಕ್ತು ಒಂದು ಪ್ಲೇಟು, ಏನು ಸಾಧನೆ ಮಾಡಿದ್ದೀವಿ, ಅದಕ್ಕೆ ಕಟ್ ಮಾಡಿ ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ ಓಕೆ, ವೆಯ್ಟ್ ಮಾಡಿ. ಹಂಗೆ ಗೈಸ್, ಸೆಕೆಂಡ್ ಡೇನೇ ಇರಲಿಲ್ಲ ನಾನು ಬೂಟ್ ಕ್ಯಾಂಪಿಂದ. ಊರಿಗೆ ಹೋದೆ. 8 ಕಿಲೋಮೀಟರ್ಸ್ ಮೇಲೆ ಆಗುತ್ತೆ ನಮ್ಮೂರು. ಆ್ಯಂಡ್ ಹೋಗಿ ನಮ್ಮಪ್ಪ ನಮ್ಮಮ್ಮ ಕೈಯಲ್ಲಿ ಅನ್ಬಾಕ್ಸ್ ಕೂಡ ಮಾಡಿಸಿದ್ದೀನಿ, ಅದು ಕೂಡ ಸೀನ್ಸ್ ನೋಡಿ. ಆ್ಯಂಡ್ ಸಖತ್ತಾಗಿದೆ. ಇವಾಗ ಊರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬೋದು. ನಾನೀಗ ಊರಿಗೆ ಹೋಗ್ತಾಯಿದ್ದೀನಿ. ಇದು ಟ್ರಾವೆಲಿಂಗ್ ಬ್ಲಾಗು, ಬಟ್ ಚೆನ್ನಾಗಿ ಮಾಡೋಣ ಅಂದ್ಕೊಂಡೆ ಇನ್ನೇನೇನೋ ಆಗೋಯ್ತು, ಬಟ್ ಎಲ್ಲ ಮಿಸ್ ಆಗಿದ್ದಾವೆ. ಸಾರಿ ಫಾರ್ ದಟ್. ನೆಕ್ಸ್ಟ್ ಟೈಮು ಆ ವ್ಲಾಗ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡುವ, ನಮ್ಮೂರೆಲ್ಲ ಚೆನ್ನಾಗಿ ತೋರಿಸ್ತೀನಿ. ಈ ಸಾರಂತೂ ಮಿಸ್ ಆಗಿದೆ, ಬೇಜಾರು ಮಾಡ್ಕೊಬೇಡಿ ಓಕೆನಾ. ಆ್ಯಂಡ್ ಇನ್ನೂ ತುಂಬ ಸೀನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಎಲ್ಲ ಶೇರ್ ಮಾಡಿದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಒಳ್ಳೆ ಮಜಾ ಬರುತ್ತೆ. ಆ್ಯಂಡ್ ಒಳ್ಳೆ ನಿಮಗೆ ಬ್ರೋ ಸಖತ್ತಾಗಿದೆ ಬ್ರೋ, ನಿಮ್ಮ ಲೈಫ್ ಜರ್ನಿ ಅಂತ ಕೂಡ ಕಮೆಂಟ್ ಮಾಡಿಬಿಡ್ತೀರ ನೀವೇ. ಬೇಕಾದರೆ ಒಂದು ಸಾರಿ ಲಾಸ್ಟ್ವರೆಗೂ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ ಓಕೆನಾ. ಆ್ಯಂಡ್ ಇಲ್ಲಿ ನೋಡ್ಕೋಬೋದು ಗೈಸ್, ಇದು ನಾವು ಅನ್ಬಾಕ್ಸ್ ಮಾಡಿದ ವಿಧಾನ. ಆ್ಯಂಡ್ ಇವರು ನಮ್ಮಮ್ಮ, ಫಸ್ಟ್ ಕಟ್ ಮಾಡಿದವ್ರು ನಮ್ಮಮ್ಮ. ಆ್ಯಂಡ್ ಇವ್ರು ನಮ್ಮಪ್ಪ ಓಕೆನಾ, ಇವ್ರು ನಮ್ಮಪ್ಪ. ಆ್ಯಂಡ್ ಕಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಕಟ್ ಮಾಡೋಕ್ಕೆ ಕೂಡ ಗೊತ್ತಿಲ್ಲ, ಬಟ್ ನಾನು ಹೇಳ್ಕೊಳ್ಬೇಕು. ಆ್ಯಂಡ್ ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ದೊಡ್ಡಪ್ಪ ಹಂಗಲ್ಲ ಓಕೆನಾ. ನಮ್ಮ ಅಪ್ಪಗೆ ಆ್ಯಕ್ಚುಲಿ ಇಬ್ಬರು ವೈಫ್ಸ್ ಓಕೆನಾ, ಇಬ್ಬರು ವೈಫ್ಸ್. ಅದು ನಮ್ಮ ದೊಡ್ಡಮ್ಮ ಲೆಕ್ಕನೇ, ನಮ್ಮ ಅಮ್ಮ ಲೆಕ್ಕನೇ ಅಲ್ವಾ ಬರೋದು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕಾಣಿಸ್ತಿದ್ರೆ ಐ ಆಮ್ ರಿಯಲಿ ಸಾರಿ, ಏನಾದರೂ ಎಕ್ಸ್ಟ್ರಾ ಏನಾದರೂ ಕಾಣಿಸ್ತಿದ್ರೆ. ಆ್ಯಂಡ್ ನನ್ನ ಕೈಯಲ್ಲಿ ಆದಷ್ಟು ಮಾಡಿದೆ. ಆ್ಯಂಡ್ ಇದು ನಮ್ಮ ಮನೆಯೇ ಔಟ್ಸೈಡಿಂದ. ಆ್ಯಂಡ್ ನಮ್ಮ ಅಮ್ಮ ತುಂಬ ಕಷ್ಟಪಡ್ತಾರೋ ದೊಡ್ಡಮ್ಮ ಕಟ್ ಮಾಡೋದಕ್ಕೆ ಅನ್ಬೋದು. ಫೈನಲಿ ಕಟ್ ಮಾಡಿಕೊಟ್ರು. ಆ್ಯಂಡ್ ಇಲ್ಲಿ ಓಪನ್ ಮಾಡ್ಕೋಬೋದು. ಇನ್ನು ನಾವು ಶುರು ಮಾಡೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು, ಒಂದು ಸ್ಪಂಜ್ ಕೊಟ್ಟವ್ರೆ, ಏನು ಡ್ಯಾಮೇಜ್ ಆಗ್ದಿರ. ಆ್ಯಂಡ್ ಅಲ್ಲೊಂದು ಕಾರ್ಡ್ ಕೊಟ್ಟವ್ರೆ. ಆ್ಯಂಡ್ ಆಮೇಲೆ ಇಲ್ಲಿ ಸರ್ಟಿಫಿಕೇಟ್ ಆದಮೇಲೆ ನಮ್ಮ ಲವ್ಲಿ ನಿಜವಾಗ್ಲೂ ಹೆಂಗೆ ಫೀಲಾಗಿ ಪ್ರೌಡ್ ಆಗ್ತಿದೆ ಗೊತ್ತಾ ಗೈಸ್. ನಿಜವಾಗ್ಲೂ ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ರೆ ಮಸ್ತ್ ಇತ್ತು ಗೊತ್ತಾ. ಇದು ಬಂದುಬಿಟ್ಟು ನಮ್ಮ ಸರ್ಟಿಫಿಕೇಟ್. ಆ್ಯಂಡ್ ಅಲ್ಲಿ ಕೈಯಲ್ಲಿ ಇನ್ನೊಂದೇನೋ ಸ್ಲಿಪ್ ಇತ್ತು, ಅದು ಓದೋಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ ನಾನು ಮತ್ತೆ ವಾಪಸ್ ಬರೋಕ್ಕೆ. ಆ್ಯಂಡ್ ಇದು ನಮ್ಮ ಸಿಲ್ವರ್ ಪ್ಲೇ ಬಟನ್, ಇಲ್ಲಿ ನೋಡ್ಬೋದು ಸಖತ್ತಾಗಿದೆ. ನಿಜವಾಗ್ಲೂ ನನ್ನ ಮುಖ ಕಾಣಿಸ್ತಿತ್ತು ಅದರಲ್ಲಿ, ಸಖತ್ತಾಗಿತ್ತು. ಒಳ್ಳೆ ಮಿರರ್ ಇದ್ದಂಗೆ ಇತ್ತು, ಸೇಮ್ ಮಿರರ್ ಅಂದ್ಕೊಳ್ಳಿ. ಆ್ಯಂಡ್ ಅದು ನಮ್ಮ ಅಪ್ಪಗೆ ತೋರಿಸ್ದೆ. ಆ್ಯಕ್ಚುಲಿ ನಮ್ಮ ಅಪ್ಪ ಅವ್ರಿಗೆ ತೋರಿಸ್ರೆ ಏನೂ ಗೊತ್ತಿಲ್ಲ, ಏನಿದು ಅಂತ ಅಂತಾರೆ. ನಾನು ಏನು ಹೇಳೋಕ್ಕೂ ಆಗಲ್ಲ. ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ ನಮ್ಮಪ್ಪ ಕೈಯಲ್ಲಿ. ಆ್ಯಂಡ್ ಎಲ್ಲರ ಕೈಯಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಬಂದಿದ್ದರು. ಆ್ಯಂಡ್ ಅವ್ರನ್ನೆಲ್ಲ ಶೂಟ್ ಮಾಡ್ಲಿಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಪ್ರೈವಸಿ ವಿಷಯ ಅಲ್ವಾ. ಆ್ಯಂಡ್ ಇವರು ನಮ್ಮಪ್ಪ, ಇವರು ನಮ್ಮ ದೊಡ್ಡಮ್ಮ, ಆ್ಯಂಡ್ ಇವರು ನಮ್ಮಮ್ಮ ಓಕೆನಾ, ವಿತ್ ಮೈ ಫ್ಯಾಮ್ಲಿ. ಸಿಲ್ವರ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್. ಆ್ಯಂಡ್ ದೆನ್ ಇನ್ನೊಂದು ಇನ್ಫಾರ್ಮೇಷನ್ ಗೈಸ್ ನಮ್ಮ ಫ್ಯಾಮ್ಲಿ ಬಗ್ಗೆ.
ನಮ್ಮಪ್ಪ ಫಾರ್ಮರ್ ಆ್ಯಂಡ್ ನಮ್ಮಮ್ಮನೂ ಫಾರ್ಮರೇ, ನಮ್ಮ ಅಪ್ಪಗೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಇಬ್ಬರು ಫಾರ್ಮರ್ಸ್ ಅನ್ಬೋದು. ಆ್ಯಂಡ್ ನಮ್ಮ ದೊಡ್ಡಮ್ಮ ನಾನು ಚಿಕ್ಕದಾಗಿಂದನೂ ಊಟ ಗೀಟ ಮಾಡ್ಕೊಡೋದು ನಮ್ಮ ದೊಡ್ಡಮ್ಮನೇ. ಇದು ನಮ್ಮ ಫ್ಯಾಮ್ಲಿ ಅಂತ ಅನ್ಬೋದು ಆ್ಯಂಡ್ ಮೈ ಸ್ವೀಟ್ ಫ್ಯಾಮ್ಲಿ. ಆ್ಯಂಡ್ ಇನ್ನೂ ಇದ್ದಾರೆ ಅಕ್ಕಂದರು ಆ್ಯಂಡ್ ಅವರು ಮದುವೆ ಆಗಿಬಿಟ್ಟಿದೆ ಎಲ್ರಿಗೂ. ಅಕ್ಕಂದ್ರು ಇಬ್ಬರು ಆ್ಯಂಡ್ ಒಬ್ಬಳು ತಂಗಿ ಆ್ಯಂಡ್ ರೀಸೆಂಟಾಗಿ ಅವಳು ಕೂಡ ಮದುವೆ ಆಯಿತು. ಇಷ್ಟೇ ನಮ್ಮ ಫ್ಯಾಮ್ಲಿ ಗೈಸ್. ತುಂಬ ಚೆನ್ನಾಗಿದೆ ಅನಿಸುತ್ತೆ. ಇಷ್ಟು ಸಾಕು ಎಲ್ಲರಿಗೂ ಅಷ್ಟೇ. ಇಷ್ಟೇ ಬೇಕಾಗಿರೋದು. ಆ್ಯಂಡ್ ನನ್ನ ದೊಡ್ಡ ಫ್ಯಾಮ್ಲಿನೇ, ಬಟ್ ನಿಮ್ಗೆ ದೊಡ್ಡದು ಅನ್ಸ್ಬೋದು. ನನಗೆ ಚಿಕ್ಕದೇ. ಆ್ಯಂಡ್ ನನಗೆ ಬ್ರದರ್ ಯಾರೂ ಇಲ್ಲ, ನಾನೊಬ್ಬ ಮಗನೇ. ಆ್ಯಂಡ್ ಬ್ರದರ್ ಥರ ತುಂಬ ಜನ ಇದ್ದಾರೆ, ಲೆಕ್ಕ ಹೇಳ್ಕೊಂಡ್ರೆ ತುಂಬ ಜನ ಇದ್ದಾರೆ. ಆ್ಯಂಡ್ ಅವ್ರನ್ನೆಲ್ಲರೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಆ್ಯಂಡ್ ನಾನು ನಮ್ಮ ಊರಲ್ಲಿ ಎಲ್ಲಿ ಹೋಗಿದ್ದೀನಿ ಅಂತ ಇನ್ನೊಂದು ಸಣ್ಣ ಸ್ಯಾಂಪಲ್ ಒಂದು ವಿಡಿಯೋ ಥರ ಹಾಕ್ತೀನಿ, ಅದನ್ನು ಕೂಡ ನೋಡಿ ನಿಮ್ಮ. ಓಕೆ ಗೈಸ್, 100K ಸೆಲೆಬ್ರೇಷನ್ ವಿತ್ ಮೈ ಫ್ಯಾಮ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ರಿ. ಚೆನ್ನಾಗಿ ನಡೀತು ಆ್ಯಂಡ್ ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ, ಬಿಕಾಸ್ ನಾನು ಅಲ್ಲಿ ಕೇಕ್ ಕಟ್ಟಿಂಗಲ್ಲಿ ಬ್ಯುಸಿ ಇದ್ದೆ. ಚಿಕ್ಕ ಹುಡುಗರು ಕೊಟ್ಟಿದ್ದೆ, ಅವ್ರು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ, ಬಟ್ ನಾನು ಚೆನ್ನಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಸ್ವಲ್ಪ ವಿಷಯಗಳು ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ. ನಾನು ನಮ್ಮೂರಲ್ಲಿದ್ದಾಗ ಸ್ಟ್ರೀಮ್ ಮಾಡಿದಾಗ, ಓಕೆನಾ, ನನ್ನ ಒಂದು 2-3 ಪ್ಲೇಸ್ ಇದ್ದಾವೆ, ಓಕೆನಾ. ಆ ಪ್ಲೇಸಸ್ ತೋರಿಸ್ತೀನಿ ನಾನು ಎಲ್ಲಿ ಸ್ಟ್ರೀಮ್ ಮಾಡಿದ್ದೆ ಅಂತ. ಅದು ನಾನು ನೋಡಿದ ತಕ್ಷಣ ನಿಮಗೆ ತೋರಿಸ್ಬೇಕನ್ನಿಸ್ತು ಆ್ಯಂಡ್ ಅಲ್ಲಿಂದ ಸ್ಟ್ರೀಮ್ ಮಾಡಿದ್ದೀನಿ. ಅದು ತುಂಬ ನಾನು ಹೇಳ್ಕೊಬಾರ್ದಿತ್ತು, ಅದನ್ನು ನೆನೆಸ್ಕೋಬಾರ್ದು ಅಂತ ಅನಿಸುತ್ತೆ. ಬಟ್ ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ನಾನು ಎಲ್ಲಿಂದ ಬಂದವನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗ್ಬೇಕಂತ ಹೇಳ್ಬಿಟ್ಟು ಈ ಒಂದು ತೋರಿಸ್ತಾ ಇದ್ದೀನಿ. ಓಕೆ ಗೈಸ್, ಆ್ಯಕ್ಚುಲಿ ಒಂದು 2 ನೈಟ್ಸ್ ಏನೋ ಪ್ರಾಬ್ಲಮ್ ಆಗಿತ್ತು. 2 ನೈಟ್ಸ್ ಏನು ಪ್ರಾಬ್ಲಮ್ ಅಂದರೆ ಅದು ಏನೋ ಪ್ರಾಬ್ಲಮ್ ಆಗಿತ್ತು, ಓಕೆನಾ. 2 ಡೇಸ್ ನನಗೆ ಈಗ ನನಗೆ ಜಾಗ ಇರಲಿಲ್ಲ, ಓಕೆನಾ. ಜಾಗ ಇರಲಿಲ್ಲ. ನಾನು ಎಲ್ಲಿ ಸ್ಟ್ರೀಮ್ ಮಾಡೋಕ್ಕೂ ನೆಟ್ವರ್ಕ್ ಬರ್ತಾ ಇರಲಿಲ್ಲ. ಇಲ್ಲಿ ತೋರಿಸು, ಇಲ್ಲಿದೆ ಅಲ್ವಾ, ಇಲ್ಲಿ 2 ಡೇಸ್ 2 ನೈಟ್ಸ್ ಇಲ್ಲಿ ಸ್ಟ್ರೀಮ್ ಮಾಡಿದೆ ನಾನು. ಇಲ್ಲಿಂದ ಮೇಲೆ ಇಲ್ಲಿ ಕಟ್ಟಿಗೆ ಹಾಕ್ಬಿಟ್ಟು ಇಲ್ಲಿಂದ PC ಇಟ್ಕೊಂಡಿದ್ದೆ, ಇಲ್ಲಿಂದ ಸ್ಟ್ರೀಮ್ ಮಾಡಿದೆ. ಆ್ಯಂಡ್ ಇನ್ನೊಂದು ಪ್ಲೇಸ್ ಕೂಡ ತೋರಿಸ್ತೀನಿ. ಆ್ಯಂಡ್ ದೆನ್ ಮತ್ತೆ ಇದೊಂದು ಪ್ಲೇಸು ಹೆಚ್ಚು ಕಮ್ಮಿ ಇಲ್ಲಿ 2 ಮಂತ್ಸ್ ಸ್ಟ್ರೀಮ್ ಮಾಡಿದ್ದೀನಿ. ಇಲ್ಲಿಂದ 2 ಮಂತ್ಸ್ ಸ್ಟ್ರೀಮ್ ಮಾಡಿದ್ದೀನಿ. ಇದೇ ಬಿಸಿಲಿತ್ತು ಆವಾಗ, ಸಮ್ಮರ್ ಸೀಸನ್, ಹೆವಿ ಬಿಸಿಲಿತ್ತು. ಇಲ್ಲೊಂದು ಗುಡಿಸ್ಲಿತ್ತು, ನಾನು ಅಲ್ಲೊಂದು ಇಮೇಜ್ ಹಾಕ್ತೀನಿ ನೋಡ್ರಿ. ಅದೇ ಸಖತ್ತಾಗಿತ್ತು ಅಂತ ನೀವು ಅನ್ಕೊತೀರಾ, ಆದರೆ ಬಟ್ ಒಳಗಡೆ ಟೆಂಪ್ರೇಚರ್ ಅಂದರೂ ತುಂಬ ಜಾಸ್ತಿ ಇತ್ತು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ದಿವಸ ಸ್ಟ್ರೀಮ್ ಮಾಡಿದೆ. ಇದೇ ನನ್ನ ಸೆಟಪ್ ಟೂರ್. ಇಲ್ಲೇ ನಾನು PC ಹಿಂಗೆ ತಿರ್ಕೋತಿದ್ದೆ, ಇಲ್ಲಿ ಟೇಬಲ್ ಇತ್ತು, ಅಂದಮೇಲೆ ಗುಡ್ಸಿಲ್ ಥರ ಇತ್ತು. ಆ ಮೂಮೆಂಟ್ಸ್ ಎಲ್ಲ ನಿಮಗೆ ಶೇರ್ ಮಾಡ್ಕೋಬೇಕಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಆ್ಯಂಡ್ ಅಲ್ಲಿ ಗೈಸ್, ಅಲ್ಲಿ ಒಂದು ಚಿಕ್ಕ ಮನೆ ಸಣ್ಣ ಥರ ಇದಲ್ಲ, ಅಲ್ಲೂ ಕೂಡ ಒಂದು ಸ್ವಲ್ಪ ದಿವಸ ಸ್ಟ್ರೀಮ್ ಮಾಡಿದೆ. ಅಲ್ಲಿ ಸೇಮ್ ಎದ್ದೆ ಥರ ಗುಡಿಸ್ಲಾಕಿದ್ದೆ. ಆ್ಯಂಡ್ ಅಲ್ಲಿಂದ ಮತ್ತೆ ಅಲ್ಲಿ ತೋರಿಸು, ಆ ಮನೆ ಇದೆ ಇಲ್ವಾ, ಆ ಮನೆಯಲ್ಲೂ ಕೂಡ ಸ್ವಲ್ಪ ದಿವಸ ಸ್ಟ್ರೀಮ್ ಮಾಡಿದೆ, ಆ ಟಾಪ್ ಫ್ಲೋರಲ್ಲಿ. ಆ್ಯಂಡ್ ಮತ್ತೆ ಏನೋ ಇಶ್ಯೂಸ್ ಆಯಿತು, ಅಲ್ಲಿಂದ ಮತ್ತೆ ಈ ಕಡೆ ಬಂದಿದ್ದು. ಆ್ಯಂಡ್ PC ತಗೊಂಡು ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದಿದ್ದು. ಇಷ್ಟೆಲ್ಲ ಮಾಡಿದ್ದಕ್ಕೆ ನಾನು ಇವಾಗ ಟ್ರೂ ರಿಪರ್ಸಲ್ಲಿದ್ದೀನಿ ಅನ್ಕೋಬೋದು. ಆ್ಯಂಡ್ ಅದು ಅವೆಲ್ಲ ಫೇಸ್ ಮಾಡದೆ ಹೋಗಿದ್ದರೆ ನಾನು ಅಲ್ಲಿಗೆ ಹೋಗ್ತಾ ಇದ್ನೋ ಇಲ್ವಾ ಗೊತ್ತಿಲ್ಲ. ಬಟ್ ಇವಾಗ ಚೆನ್ನಾಗಿದೆ. ಆ್ಯಂಡ್ ತುಂಬ ಅದು ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಬಟ್ ಆದರೆ ಏನೋ ಒಂಥರ ಪ್ರೌಡ್ ಕೂಡ ಫೀಲ್ ಆಗ್ತೀನಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗುತ್ತಲ್ಲ ಹೆಂಗೆ ಅಂತ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಆ್ಯಂಡ್ ನಮ್ಮ ಫ್ಯಾಮ್ಲಿ ಜೊತೆ ನಾನು ಯೂಟ್ಯೂಬ್ ಅಂದಮೇಲೆ ನಾನು ಟೈಮ್ ಸ್ಪೆಂಡೇ ಮಾಡಿರಲಿಲ್ಲ. ಇವತ್ತೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಇನ್ನು ಮತ್ತೆ ರಿಟರ್ನ್ ಟು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀನಿ ಇವತ್ತು ನೈಟ್. ನಿಮಗೆ ಕಂಟೆಂಟ್ ಹಾಕಿಲ್ಲ ಅಂದರೆ ಮತ್ತೆ ಚಾನಲ್ ಡೌನ್ ಆಗುತ್ತೆ. ಆ್ಯಕ್ಚುಲಿ ಆಲ್ರೆಡಿ ಡೌನ್ ಆಗಿಬಿಟ್ಟಿದ್ದಾವೆ ಫ್ರೀ ಫೈರ್ ಚಾನಲ್ಗಳೆಲ್ಲನೂ, ಕರ್ನಾಟಕದಲ್ಲೇ ಎಲ್ಲ ಕಡೆನೂ. ಬಟ್ ಯಾವ ಗೇಮ್ ಆಡಿದ್ರೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಫ್ರೀ ಫೈರ್ ವಾಪಸ್ ಬರುತ್ತೆ. ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.